ಸತ್ತೆಗಾಲ ಯೋಜನೆಯನ್ನ ಶೀಘ್ರವೇ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ಜನಪರ ವೇದಿಕೆ ಹಾಗೂ ರೈತರು ಮಳವಳ್ಳಿಯಲ್ಲಿ ತಾಲೂಕಿನ ಮಳವಳ್ಳಿ ಕೊಳ್ಳೇಗಾಲ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವಂತಹ ಸುರಂಗ ಮಾರ್ಗದ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು. ಇನ್ನು ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ನೇತೃತ್ವದಲ್ಲಿ ಕಾರ್ಯಕರ್ತರು ಹಾಗೂ ರೈತರು ಕಾಮಗಾರಿ ವಿಳಂಬದ ವಿರುದ್ಧ ಘೋಷಣೆಯನ್ನ ಕೂಗಿದ್ದು, ಈ ವೇಳೆ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ಅವರು ಮಾತನಾಡಿ, ಸತ್ತೆಗಾಲ ಯೋಜನೆ ವಿಳಂಬದಿಂದ ಈ ಭಾಗದ ರೈತರಿಗೆ ಹಾಗೂ ರಾಮನಗರ ಜನತೆಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಕೂಡಲೇ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸಬೇಕು, ಇಲ್ಲದಿದ್ದರೆ ಹಂತ ಹಂತವಾಗಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಇದೇ ವೇಳೆ ಜನಪರ ವೇದಿಕೆ ಕಾರ್ಯಾಧ್ಯಕ್ಷ ಮಳವಳ್ಳಿ ಶ್ರೀನಿವಾಸ್ ಮಾತನಾಡಿ, ಸುರಂಗ ಮಾರ್ಗದಿಂದ ಈ ಭಾಗದ ರೈತರಿಗೆ ಸಾಕಷ್ಟು ಹಾನಿಯಾಗುತ್ತಿದ್ದು, ಇದಲ್ಲದೆ ಅಂತರ್ಜಲ ಇಲ್ಲದಂತಾಗಿದೆ. ಜೊತೆಗೆ ಸುತ್ತಮುತ್ತಲಿನ ಮನೆಗಳಿಗೂ ಕೂಡ ತೊಂದರೆಯುಂಟಾಗುತ್ತಿದೆ. ರೈತರಿಗೆ ಪರಿಹಾರ ನೀಡಬೇಕು. ಇದರ ಜೊತೆಗೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ಮೊದಲು ರಸ್ತೆ ತಡೆದಿದ್ದೇವೆ, ತದನಂತರ ಪಾದಯಾತ್ರೆ ಮಾಡಲು ಮುಂದಾಗುತ್ತೇವೆ. ದಯಮಾಡಿ ಪರಿಹಾರವನ್ನ ಒದಗಿಸಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ರಮೇಶ್ ಗೌಡ, ರಾಜ್ಯ ಕಾರ್ಯಾಧ್ಯಕ್ಷ ಮಳವಳ್ಳಿ ಶ್ರೀನಿವಾಸ್, ರಂಜಿತ್ ಗೌಡ, ಕೃಷ್ಣೇಗೌಡ ಸೇರಿದಂತೆ ಮತ್ತಿತರ ಮುಖ್ಯಸ್ಥರು ಭಾಗಿಯಾಗಿದ್ದರು. ಅವರ ಹೋರಾಟವನ್ನು ನೀವು ಲಘುವಾಗಿ ಪರಿಗಣಿಸಿದ್ರೆ ಮುಂದಿನ ದಿನ ನೀವು ತಕ್ಕ ಪಾಠವನ್ನ ತಕ್ಕ ಬೆಲೆನ ತೆತ್ತಬೇಕಾಗ್ತದೆ ಅನ್ನುವಂಥ ಉಲ್ಲೇಖವನ್ನ ಮಾಡ್ತೀನಿ. ನಾನು ಈ ಸಂದರ್ಭದಲ್ಲಿ ತಕ್ಷಣ ಯಾರೆಲ್ಲ ರೈತರ ಜಮೀನಿನಲ್ಲಿ ಪೈಪ್ಲೈನ್ ಅನ್ನ ಮಾಡ್ತಾ ಇದ್ದೀರಿ, ಅಂಡರ್ ಪಾಸ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ಒಂದು ವರ್ಷದ ಒಳಗಡೆ ಕಾಮಗಾರಿ ಮುಗಿಸಿ ಹೋಗ್ತೀವಿ ಅಂತ ಹೇಳ್ತೀರಿ. ಒಂದು ವರ್ಷದ ಒಳಗಡೆ ನೀವು ಕಾಮಗಾರಿನ ಮುಗಿಸಿ ರೈತರಿಗೆ ಪರಿಹಾರವನ್ನು ಕೊಡದೆ ಹೋದ್ರೆ ಯಾರನ್ನ ಕೇಳೋದು ನಾವು? ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ರೈತರುಗಳಿಗೂ ಮನವಿ ಮಾಡ್ತೀನಿ, ನಿಮಗೆ ಸಂಪೂರ್ಣ ಪರಿಹಾರ ಕೊಡದಂತ ಪಕ್ಷದಲ್ಲಿ ಮಿಲಿಟರಿನ ಕರ್ಕೊಂಡ್ಬಂದು ನಿಲ್ಲಿಸಿ, 1 ಇಂಚು ಜಾಗವನ್ನ ಕಂಪ್ನಿಯವರು ಕೊಡಬೇಡಿ. ನೀವು ಒಂದೇ 1 ಇಂಚು ಜಾಗವನ್ನ ಕಂಪ್ನಿಯವರು ಕೊಡಬೇಡಿ ಕಾಮಗಾರಿ ಮಾಡಲಿಕ್ಕೆ. ಅದೇನಾಗ್ತದೆ ನೋಡಿ ಬಿಡೋಣ. ಸಂಘಟನೆ ನಿಮ್ಮ ಪರವಾಗಿರ್ತದೆ. ತಕ್ಷಣ ನೀವು ರೈತರಿಗೆ ಪರಿಹಾರವನ್ನು ಕೊಡಬೇಕು. ಸಮಂಜಸವಾದ ಕಾಮಗಾರಿಯನ್ನ, ನಿಮ್ಮ ಕಾಮಗಾರಿಯಿಂದ ಆಗ್ತಾ ಇರ್ತಕ್ಕಂಥ ಅನಾಹುತ ಅವಘಡಗಳು ಒಂದೊಂದಲ್ಲ. ಹೂಗಳತೆ ದೂರದಲ್ಲಿ ಹಲವಾರು ಗ್ರಾಮಗಳಲ್ಲಿ ಮನೆಗಳು ಬೀಳ್ಬಿಟ್ಟಿದ್ದಾವೆ. ಇವತ್ತು ಸಣ್ಣ ಸಣ್ಣ ಬಡವರು ಶೀಟ್ಗಳು ಹಾಕಿದಂತ ಮನೆಗಳು ಬೀಳ್ಬಿಟ್ಟಿದ್ದಾವೆ. ಇವತ್ತು ಅದಕ್ಕೆಲ್ಲ ಪರಿಹಾರ ಕೊಡುವಂತವ್ರು ಯಾರು? ನೀವು ಹೆಚ್ಚು ವೈಬ್ರೇಟ್ ಆಗ್ತಿರ್ತಕ್ಕಂಥ ಸ್ಥಳವನ್ನ ಗುರುತಿಸಿ ನೀವು ಟೆಕ್ನಿಕಲ್ ಆಗಿ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕಾಗಿತ್ತು. ನೀವು ನಿಮ್ಮ ವೈಫಲ್ಯದಿಂದ ಇವತ್ತು 16 ಜನ ಮನೆಗಳನ್ನ ಕಳ್ಕೊಳ್ತಾ ಇದ್ದಾರೆ. ನನಗೊಂದು ಅನುಮಾನ ಇದೆ, ಈ ಸ್ಥಳದಲ್ಲಿ ಅದೆಷ್ಟು ಸಾವು ನೋವುಗಳಾಗಿದಾವ ಗೊತ್ತಿಲ್ಲ. ಅದೆಲ್ಲವೂ ಕೂಡ ತನಿಖೆ ಆಗ್ಬೇಕಾಗ್ತದೆ. ಮುಂದಿನ ದಿನದಲ್ಲಿ ನೀವು ಎಚ್ಚೆತ್ಕೊಂಡು ರೈತರಿಗೆ ತಕ್ಷಣವಾದ ಸೂಕ್ತವಾದ ಪರಿಹಾರವನ್ನು ಕೊಟ್ಟು ಕಾಮಗಾರಿಯನ್ನ ಶೀಘ್ರವಾಗಿ ಮುಗಿಸ್ಬೇಕು. ವಿಚಾರ ಆಗ್ಬೋದು, ಕಸ ಬಂಡಿದ ವಿಚಾರ ಆಗ್ಬೋದು, ನಮ್ಮ ಕರ್ನಾಟಕದ ವಿಚಾರ ಆಗ್ಬೋದು, ಸತ್ಯಗಾಲದ ವಿಚಾರ ಆಗ್ಬೋದು, ಮೇಕೆದಾಟು ಆಗ್ಬೋದು, ಎಲ್ಲವನ್ನ ಕೂಡ ಅವರು ಕೂಡ ಇದನ್ನ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಅಂತ ಸಂದರ್ಭ ಹೇಳ್ತಾ, ಮುಂದಿನ ತಿಂಗಳು 28ನೇ ತಾರೀಕು ಬೃಹತ್ತಾದಂಥ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡೋಣ. ಅದು ಆಗಲಿಲ್ಲ ಅಂತಂದ್ರೆ ಅದ್ರ ಮುಂದಿನ ತಿಂಗಳು ಇದೇ ಸುರಂಗದಿಂದ ಮಂಡ್ಯದವರೆಗೆ ಒಂದು ಪಾದಯಾತ್ರೆಯನ್ನು ಮಾಡೋಣ. ಅದು ಆಗಲಿಲ್ಲ ಅಂದ್ರೆ ಮಳವಳ್ಳಿಯಲ್ಲಿ ಒಂದು ದಿವಸ ಬಂದ್ ಕರೆಯೋಣ. ಅದು ಆಗಲಿಲ್ಲ ಅಂತಂದ್ರೆ ಒಂದು ರಸ್ತೆ ಚಳವಳಿಯನ್ನು ಮಾಡೋಣ. ಅದು ಆಗಲಿಲ್ಲ ಅಂದ್ರೆ ಕೊನೆಗೆ ಈ ಸುರಂಗದಲ್ಲಿ ಅದು 1 ವರ್ಷ 2 ವರ್ಷ ಆಗಬೇಕು ಗೊತ್ತಿಲ್ಲ, ಸುರಂಗದಲ್ಲಿ ಕೂತ್ರೆ ನೀರು ಯೋಜನೆ ಮುಗಿಯುವವರೆಗೆ ಇಲ್ಲಿಂದ ನೀವು ಕದಲಿಸಕ್ಕೆ ಸಾಧ್ಯ ಇಲ್ಲ. ಅದು ಅದನ್ನು ಹೇಳ್ಬಾರ್ದು. ನಾವು ನಮ್ಮ ಸಾವು ಬದುಕಿನ ಹೋರಾಟ ಆಗ್ತಿರೋದು. ಕೊನೆಯವರೆಗೆ ಈ ಹೋರಾಟವನ್ನು ಜಯಶೀಲರಾಗಿ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಅಧಿಕಾರಿಗಳು ಬಂದು ಈ ಯೋಜನೆಯನ್ನು ಮುಗಿಸಿ ರೈತರಿಗೆ ಪರಿಹಾರ ಕೊಡಿಸಿ ಮಳವಳ್ಳಿಯ ತಾಲೂಕಿನ 16 ಕೆರೆಗಳು ದೇವೇಗೌಡ ಬ್ಯಾರೇಜ್ನ ತುಂಬಿಸಿ ರಾಮನಗರ ಕೆರೆಗಳಿಗೆ ನೀರು ತುಂಬಿಸುವಂತವರೆಗೆ ಇಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ